हॉस्पिटल के अतराफ़ में पाकी और सफाई को बरकरार रखा जाए और आवाम को बेहतर खिदमत फराहम की जाए। ये बात यादगीर सिटी म्यूनसिपल कौंसिल सदर ललिता अनपुर ने कही। वो शहर के मदर एंड चिल्ड्रन गवर्नमेंट हॉस्पिटल का दौरा करते हुए बताई। इन्होंने मजीद कहा कि हॉस्पिटल के अमले और आवाम में सफाई के बारे में बेदारी पैदा करने की ज़रूरत है। कोई भी घर से खाना लाया हुआ बचा हुआ खाना यहाँ वहाँ ना फेंकें, सिगरेट ना पिएं, तंबाकू खाकर ना थूकें। इन्होंने कहा कि हॉस्पिटल के अहाते में कचरा ना करना और पाक व साफ रखना सबकी जिम्मेदारी है। इस मौके पर माहौलियाती इंजीनियर प्रशांत, डॉक्टर अंगड़ी, डॉक्टर रिजवाना, यस्य शिवपुत्र, साबिक़ काउंसलर सिटी म्यूनसिपल काउंसिल अब्दुल करीम नालवारी और दीगर मौजूद रहे। ಬೋರ್ಡ್ ದಪ್ಪ ಅಕ್ಷರದಲ್ಲೇ ಬರೆದಿಟ್ಬೋದು. ಯಾರಾದರೂ ನೀವು ಇಮಿಡಿಯೇಟ್ ಆಗಿ ನೀವು ಕಾಲ್ ಮಾಡಿದ್ರೆ ನೀವು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ನಾವು ಸರ್ವಿಸ್ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಹಾಗಾಗಿ ನಮ್ಮ ಸರ್ವಿಸ್ ಅನ್ನ ನೀವು ತಗೊಳ್ಳಿ. ಇದು ನಿಮ್ದು ನಮ್ದು ಇಬ್ಬರದು ಆರೋಗ್ಯ ದೃಷ್ಟಿಯಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. ಮತ್ತು ಪರ್ಸನಲಿ ರಿಕ್ವೆಸ್ಟ್, ಇದೇನು ನಾವು ನೋಡಿದ್ವಿ ಗುಡ್ಡ ತಿಂದು ಉಗ್ಳೋದೆಲ್ಲ ಒಂದ್ಸಲ ಕ್ಲೀನ್ ಮಾಡ್ರಿ. ಬಂದಿರೋ ಜನರಿಗೆಲ್ಲ ಒಂದ್ಸಲ ಅವೇರ್ನೆಸ್ ಮಾಡ್ರಿ. ಒಂದ್ಸಲ ಎಲ್ಲರಿಗೂ ಒಂದ್ಸಲ ಪಬ್ಲಿಕ್ನೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಸಿಸ್ಟರ್ಸು ಡಾಕ್ಟರ್ಸ್ ಎಲ್ಲ ಕೂಡಿ ಇದು ನಮ್ದೆಲ್ಲ ಪರ್ಸನಲಿ ಇದು. ಯಾಕಂದ್ರೆ ಅಲ್ಲಿ ನ್ಯೂ ಬಾರ್ನ್ ಬೇಬೀಸ್ ಜಾಸ್ತಿ ಇರ್ತದೆ, ಅವರಿಗೆ ಇನ್ಫೆಕ್ಟೆಡ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಅವ್ರಿಗೆ ಅದನ್ನೇ ಹೇಳ್ಬೇಕು, ನೀನು ದೊಡ್ಡದಿದೆಯಪ್ಪ, ನಿನ್ನ ಹತ್ರ ಇಮ್ಯುನಿಟಿ ಪವರ್ಸ್ ಜಾಸ್ತಿ ಇದೆ, ನೀನು ಈ ಎಲ್ಲ ಗಲೀಜಲ್ಲಿ ತಿರುಗಾಡೋದ್ರೆ ಏನಾಗಲ್ಲ. ಅದು ಹುಟ್ಟುವ ಮಗು ಏನಿರ್ತದ ನಿಮ್ದೇ ಇರ್ತದದು. ಆ ಮಗುನ ಇಲ್ಲಿಂದ ಎತ್ಕೊಂಡು ಹೋಗ್ತೀವಿ, ಎತ್ಕೊಂಡು ಬರ್ತೀವಿ. ಅದಕ್ಕೆ ಏನಾದರೂ ಇನ್ಫೆಕ್ಟ್ ಆದರೆ ಅದು ಕಳಬೇಕಾದ್ರೂ ನೀವು ನಾವೇ, ಮತ್ತೆ ಯಾರು ಇಲ್ಲ. ಹಾಗಾಗಿ ನೀವೆಲ್ಲರೂ ಸಹಕಾರ ನೀಡಬೇಕಂತೇಳಿ ದಯಮಾಡಿ ಎಲ್ಲ ಡಾಕ್ಟರ್ಸು, ನೀವು ಸಿಸ್ಟರ್ಸು, ಡಿ ಗ್ರೂಪ್ದವರು ಸಮಾಧಾನದಿಂದ ಅವ್ರಿಗೆ ಹೇಳಿದ್ರ ನನಗೆ ಗೊತ್ತು ಜನ ತಿಳ್ಕೋತಾರೆ ಅಂತೇಳಿ. ಯಾಕಂದ್ರೆ ನಾವು ಒಂದು ಪ್ರಯೋಗ ಮಾಡ್ತಾ ಇದ್ವಿ, ಕಸ ಕಂಡ್ರೆ ಫೋಟೋ ಹಾಕಿ ಅಂತ ಮಾಡ್ತಾ ಇದ್ವಿ ಸಿಟಿಯಲ್ಲಿ. ನಾವು ಇವತ್ತಿಗೆ 20 days ಅಂತ ಈ ಕಾರ್ಯಾಚರಣೆ ಮಾಡ್ತಿದ್ವಿ. ಎಲ್ಲಿ ಕಸ ಹಾಕಿದ್ರು ಫೋಟೋ ಹಾಕ್ತಾ ಇದ್ದಾರೆ, ನಾವು ಕ್ಲೀನ್ ಮಾಡ್ತಾ ಇದ್ವಿ ಅದನ್ನ ವಿತಿನ್ 12 hours ಅಲ್ಲಿ. 24 hours ಅಂತ ಕೊಟ್ಟರೆ 12 hours ಅಲ್ಲಿ ಮಾಡ್ತಾ ಇದ್ವಿ. ಹಾಗಾಗಿ ಮತ್ತೆ ಅವ್ರಿಗೆ ಡೋರ್ ಟು ಡೋರ್ ಕಲೆಕ್ಷನ್ ತಗೋಕ್ ಬಂದಾಗ ಹಾಕ್ಬೇಕಂತಿತ್ತು. ಮುಂಚೆ ಎಸ್ಬಿಟ್ಟು ಹೋಗ್ತಿದ್ರು. ಮ್ಯಾಕ್ಸಿಮಮ್ ಜನ ಅದನ್ನ ಹೌದಲ್ಲ ಹಾಕ್ಬೇಕನ್ನೋ ಕಾರಣಕ್ಕೆ ಹಾಕ್ತಾ ಇದ್ದಾರೆ. ಇವಾಗ ಪೂರ್ತಿ ಅಂತಿಲ್ಲ ಅಂದ್ರೂ ಕೂಡ ಕೆಲವು ಜನರೆಲ್ಲ ಅವೇರ್ನೆಸ್ ಬಂದಿದೆ. ನೀವು ಕೂಡ ಪದೇ ಪದೇ ಹೇಳೋದ್ರಿಂದ ಇರ್ತಕ್ಕಂಥ ಆಮೇಲೆ ಎಜುಕೇಟೆಡ್ ಜಲ್ದಿ ತಿಳ್ಕೋಗಿಲ್ಲ. ಆದ್ರೆ ಈ ಜನ ಏನಿರ್ತಾರೆ ಭಾಳ ಗೊತ್ತಿರ್ತಾರೆ. ಒಂದು ಮಾತನ್ನ 10 ಸಲ ಹೇಳ್ಬಿಟ್ರಾಯ್ತು, ಡಾಕ್ಟರ್ ಹೇಳ್ತಾರೆ ನಮ್ಮ ಒಳ್ಳೇದಕ್ಕೆ ಅನ್ನೋದು ಅವ್ರ ಬಳಿ ಅದು ಬಂದೇ ಬರುತ್ತೆ ತಿಳುವಳಿಕೆ. ದಯಮಾಡಿ ನೀವೆಲ್ಲರೂ ಬಹಳ ಶಾಂತಿಯಿಂದ, ಸ್ಪೆಷಲಿ ಡಿ ಗ್ರೂಪ್ಸ್, ಯಾರಾದ್ರೂ ಉದ್ರೆ ಬೈದ್ರೆ ಸಡನ್ಲಿ ರಿಯಾಕ್ಟ್ ಆಗೋದು ಬೇಡ. ಆಮೇಲೆ ಈ ತರ ಮಾಡೋದ್ರಿಂದ ನೀನ್ ನೋಡಿ 10 ಜನ ಉಗಿತಾರ, ಇದರಿಂದ ಇಲ್ಲೇ ಎಲ್ಲ ಹಾಳಾಗ್ಬಿಡ್ತು ಪರಿಸರ. ಹಾಗಾಗಿ ನಾವೆಲ್ಲರೂ ಕೂತು ಮಾಡ್ಬೇಕಾಗ್ಯದ. ದಯಮಾಡಿ ಈ ತರ ಮಾಡಬೇಡ ಅಂತ ಅವ್ರಿಗೆ ಹೇಳಿದಾಗ ತಿಳ್ಕೊತಾರೆ. ಒಂದ್ ಮಾತನ್ನ 10 ಸರಿ ಸಿಸ್ಟರ್ಸ್ ಹೇಳ್ಬೇಕು, ಡಿ ಗ್ರೂಪ್ ಹೇಳ್ಬೇಕು, ಡಾಕ್ಟರ್ಸ್ ಹೇಳ್ಬೇಕು. ಹಾಗಾಗಿ ತಾವೆಲ್ಲರೂ ಅದನ್ನ ಪದೇ ಪದೇ ಹೇಳೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋದಿದೆ. ನಮ್ಮಿಂದ ಬೇಕಾದ ಸಹಕಾರ ಕೊಡ್ತೀವಿ. ಆದ್ರೂ